ನಿಲ್ಲದ ಕುರ್ಚಿ ಕದನ ಮತ್ತೆ ದೆಹಲಿಗೆ ಹಾರಿದ ಡಿಕೆ ಬಣ. ಡಿಕೆ ಆಪ್ತರ ಡೆಲ್ಲಿ ಪೆರೇಡ್ ಬಳಿಕ ಸಿದ್ದು ಮತ್ತು ಟೀಮ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಮುನ್ನ ಆಪ್ತರೊಂದಿಗೆ ಸಿಎಂ ಸಭೆಯನ್ನ ಮಾಡಿದ್ರು. ಬೆಳ್ಳಂಬೆಳಿಗ್ಗೆಯೇ ಆಪ್ತ ಸಚಿವರೊಂದಿಗೆ ಸಿಎಂ ಮೀಟಿಂಗ್ ಅನ್ನ ಮಾಡಿದ್ರು. ಸಚಿವ ಜಮೀರ್ ಮಹದೇವಪ್ಪ ಮತ್ತು ಪರಮೇಶ್ವರ್ ಜೊತೆ ಚರ್ಚೆಯನ್ನ ಮಾಡಿದ್ರು. ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು, ಜೊತೆಗೆ ಮಹದೇವಪ್ಪ ಅವ್ರ ಜೊತೆ ನಿನ್ನೆ ಖರ್ಗೆ ಸಿಎಂ ಜೊತೆಗೆ ಮಾತುಕತೆಯನ್ನ ಮಹದೇವಪ್ಪ ಅವರು ನಡೆಸಿದ್ರು. ನಾನು ಸಿಎಂ ರೇಸ್ ನಲ್ಲಿ ಇದ್ದೀನಿ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು. ಇಂದು ಕಾವೇರಿ ನಿವಾಸದಲ್ಲಿ ಸಿದ್ದು ಟೀಮ್ ಹೈ ವೋಲ್ಟೇಜ್ ಸಭೆ. ಕುತೂಹಲ ಮೂಡಿಸ್ತಾ ಇರುವ ಸಿಎಂ ಟೀಮ್ ನಾಯಕರ ನಡೆ. ನಿಲ್ಲದ ಕುರ್ಚಿ ಕದನ ಮತ್ತೆ ದೆಹಲಿಗೆ ಡಿಕೆ ಬಣದವರು ಹಾರಿದ್ದಾರೆ. ಇದರ ನಡುವೆ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ಸಚಿವರಾಗಿರಬಹುದು ಅಥವಾ ಶಾಸಕರಾಗಿರಬಹುದು. ಇನ್ನೂ ಕೂಡ ಈ ಒಂದು ಕುರ್ಚಿ ಕದನ ಕೈ ಪಾಳ್ಯದಲ್ಲಿ ತಣ್ಣಗಾಗುವ ಯಾವುದೇ ರೀತಿಯ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವರು ನೇರವಾಗಿ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಡಿಕೆ ಬಣದವರು ದೆಹಲಿ ಪೆರೇಡ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ ನೀವು ಗಮನಿಸ್ತಾ ಹೋದ್ರೆ ಸಿಎಂ ಆಪ್ತ ಸಚಿವರು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನುವ ಕುತೂಹಲ ಮೂಡ್ತಾ ಇದೆ. ಈಗ್ಲಾದ್ರೂ ಈ ಒಂದು ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತೆ, ಯಾಕೆಂತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರೆ ಅಂತ ಎಣಿಸೋದ್ರ ಅಷ್ಟರೊಳಗಡೆ ಮತ್ತೆ ಈಗ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈಗ ಮತ್ತೆ ದೆಹಲಿ ಪೆರೇಡ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ದೆಹಲಿಗೆ ಹೋಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದವರು. ಈಗ ಮತ್ತೆ ದೆಹಲಿ ಪೆರೇಡ್ ಅನ್ನ ಮಾಡ್ತಾ ಇದ್ದಾರೆ. ಯಾವಾಗ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ದೆಹಲಿಗೆ ಹೋದ್ರು, ಅದಾದ ನಂತರವೇ ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ರು. ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತ ರಾಜ್ಯಕ್ಕೆ ಬಂದಿದ್ದಾರೆ. ಆದ್ರೆ ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಈಗಲಾದ್ರೂ ಮಧ್ಯ ಪ್ರವೇಶ ಮಾಡುತ್ತಾ, ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನ ಮಾಡಿಲ್ಲ. ಈಗಲಾದ್ರೂ ಈ ಒಂದು ವಿಚಾರವನ್ನ ತಣ್ಣಗೆ ಮಾಡ್ತಾರ ಅಂತ ನೋಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮುಂಬರುವ ಚುನಾವಣೆಗಳು ಕೂಡ ಬಹಳ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ಮತ್ತೆ ದೆಹಲಿ ಪೆರೇಡ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಸಚಿವರು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಸಿಎಂ ಆಪ್ತ ವಲಯದವರು. ಏನಾಗ್ತದೆ ಕಾಂಗ್ರೆಸ್ ನಲ್ಲಿ ಈ ಒಂದು ಕುರ್ಚಿ ಕದನ ತಣ್ಣಗ ಆಗೋದೇ ಇಲ್ವಾ ಅಂತ? ಯಾಕೆಂತಂದ್ರೆ ಈಗ ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಗಮಿಸಿದ್ದಾರೆ. ಆಗಮಿಸಿದ್ರು ಕೂಡ ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ವಾ ಅಂತ? ಹಾಗಾದ್ರೆ ಎಸ್ ಸಾಹಿತ್ಯ ಏನು ಇಲ್ಲಿವರೆಗೂ ಕೂಡ ಏನು ಈ ಡೆವಲಪ್ಮೆಂಟ್ಸ್ ನಡೀತಿತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ನಡೀತಿದೆ ಅಂತ ಒಂದ್ ಕಡೆ ಬಂದ್ಬಿಟ್ಟು ಸಿಎಂ ಆಪ್ತ ಬಣದವರು ಕೂಡ ಆಕ್ಟಿವ್ ಆಗಿ ಒಂದಿಷ್ಟು ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡೋದಕ್ಕೆ ಮುಂದಾಗಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಆಪ್ತ ಬಣದವರು ಡೆಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡುವಂತ ಪ್ರಯತ್ನಗಳು ಕೂಡ ಮಾಡ್ತಿದ್ರು. ಇದೆಲ್ಲದಕ್ಕೂ ಕೂಡ ತೆರೆ ಎಳತಕ್ಕಂಥ ಕೆಲಸವನ್ನು ಎಲ್ಲೂ ಕೂಡ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಅಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದಂತ ಸಂದರ್ಭದಲ್ಲೂ ಕೂಡ ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂದ್ರು ಹೊರತು ಯಾವುದೇ ಈ ಕುರ್ಚಿ ಬದಲಾವಣೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಎಲ್ಲೂ ಕೂಡ ಕೊಡ್ಲಿಲ್ಲ. ಇದೇ ಸ್ಪಷ್ಟ ಸಂದೇಶ ಕೊಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು ಅಂತ ಇದನ್ನೇ ವಿರೋಧ ಪಕ್ಷದವರು ಕೂಡ ಒಂದಿಷ್ಟು ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು. ಮತ್ತೆ ಇಂದಿನ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸ್ತಾ ಹೋದ್ರೆ ಇವತ್ತು ಕೂಡ ಅಷ್ಟೇ, ಏನು ನಿನ್ನೆ ಅಷ್ಟೇ ನನಗೂ ಸಿಎಂ ಆಗುವಂತ ಆಸೆ ಇದೆ ಅಂತ ಪರಮೇಶ್ವರ್ ಅವರು ತೋಡ್ಕೊಂಡಿದ್ರು. ಅದಾದ ಬಳಿಕ ಇವತ್ತು ಸಿಎಂ ಅವರಿಗೆ ಅವರೇ ಖುದ್ದಾಗಿ ಹೋಗಿ ಭೇಟಿ ಮಾಡ್ತಾರೆ. ಅದಾದ ಬಳಿಕ ಅಲ್ಲೇ ಕೃಷ್ಣದಲ್ಲೂ ಕೂಡ ಒಂದಿಷ್ಟು ಸಭೆಗಳು ನಡೆಯುತ್ತೆ. ಆ ಸಭೆಯಲ್ಲಿ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಇರ್ತಾರೆ, ಜೊತೆಗೆ ಜಮೀರ್ ಅಹಮದ್ ಅವರು ಇರ್ತಾರೆ, ಜೊತೆಗೆ ಅಲ್ಲೇ ಪರಮೇಶ್ವರ್ ಅವರು ಕೂಡ ಇರ್ತಾರೆ. ಒಟ್ಟಾರೆ ಈ ಮೂರು ಸಚಿವರು ಕೂಡ ಅಲ್ಲೇ ಸಿಎಂ ಅವರ ಜೊತೆ 1 ಗಂಟೆಗೂ ಹೆಚ್ಚು ಕಾಲಗಳು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಬಹುತೇಕ ಏನ್ ಚರ್ಚೆಗಳಾಗಿರುತ್ತೆ ಅಂತ ಕೂಡ ಒಂದಿಷ್ಟು ಕುತೂಹಲ ಆಗಿದ್ರೆ, ನಿನ್ನೆ ಅಷ್ಟೇ ಎಚ್.ಸಿ. ಮಹದೇವಪ್ಪನವರು ಹೋಗಿ ಎಐಸಿಸಿ ಅಧ್ಯಕ್ಷರಿಗೂ ಕೂಡ ಭೇಟಿ ಮಾಡಿದ್ರು. ಅದಾದ ಬಳಿಕ ಸಿಎಂ ಅವ್ರಿಗೂ ಕೂಡ ಭೇಟಿ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಪರಮೇಶ್ವರ್ ಅವರ ನಡೆನೆ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗುವಂತಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸಿಎಂ ಆಗುವಂತ ಆಸೆ ಇದೆ ಅಂತ ತೋಡ್ಕೊಂಡು ಇವತ್ತು ಮತ್ತೆ ಹೋಗಿ ಸಿಎಂ ಅವರ ನಿವಾಸದಲ್ಲೇ ಸಭೆ ನಡೆಸಿರೋದು, ಅವರ ನಿಲುವೇನು ಅನ್ನೋ ಒಂದಿಷ್ಟು ಆಲೋಚನೆಗಳು ಕೂಡ ಮೂಡ್ತಾ ಇದೆ, ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಆದ್ರೆ ಪರಮೇಶ್ವರ್ ಅವರ ನಿಲುವೇನು ಎಂಬ ಒಂದು ಚರ್ಚೆ ಕೂಡ ಈಗ ಸದ್ಯದ ಮಟ್ಟಿಗೆ ಆಗ್ತಾ ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಕೂಡ ಈ ಒಂದು ಕುರ್ಚಿಯ ಕದನ ಕಾಂಗ್ರೆಸ್ ಪಾಳ್ಯದಲ್ಲಿ ತಣ್ಣಗಾಗುವ ಯಾವುದೇ ರೀತಿಯ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನತ್ತ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾರೆ. ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರೂ ಕೂಡ ಈ ಒಂದು ವಿಚಾರವಾಗಿ ಬ್ರೇಕ್ ಬೀಳತ್ತಾ ಅಥವಾ ಇದೇ ರೀತಿ ಒಂದು ಕದನ ಮುಂದುವರಿಯುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ.